ದರ್ಶನ್ ಅವ್ರದ್ದು ಇತ್ತೀಚೆಗೆ ಮುಖ ಬಳಲಿ ಬೆಂಡಾಗಿ ಹೋಗಿರತ್ತೆ. ಕಣ್ಣೀರು ಹಾಕಿದಾರೆ, ಲಿಟ್ರಲಿ ಅವ್ರ ಫೋಟೋ ತಗೊಂಡು ಪೂಜೆ ಎಲ್ಲ ಮಾಡಿಸಿದ್ರಂತೆ. ಈಗ ನಾವು ಅದನ್ನ ಪರವಾಗೂ ಮಾತಾಡಕ್ಕಾಗಲ್ಲ, ವಿರೋಧನೂ ಮಾತಾಡಕ್ಕಾಗಲ್ಲ, ಬಿಕಾಸ್ ಅದೊಂದು ಮರ್ಡರ್ ಕೇಸ್. ನಾವು ಸುದ್ದಿ ತರ ಹೇಳ್ಬೇಕು. ಬಟ್ ಫ್ಯಾಕ್ಟ್ ಏನು ಅಂದ್ರೆ, ಸಂಧ್ಯಾ ಅವರೇ, ನೀವು 3 ತಿಂಗಳು ಜೈಲೊಳಗಿದ್ರಿ, ಹೊರಗೇನಾಯ್ತು ಅಂತ ನಾನು ಹೇಳ್ತೀನಿ ಕೇಳಿ. ಆ ಫೋಟೋ ವೈರಲ್ ಆಗ್ತಾ ಇದ್ದಂಗೆ ಕಣ್ಣೀರ್ ಹಾಕ್ಬಿಟ್ರು. ಬರೀ ಗಂಡು ಮಕ್ಕಳಲ್ಲ, ವಯಸ್ಸಾಗಿರೋ ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ. ದರ್ಶನ್ ಹಂಗಿದ್ದಾರೆ, ಬಟ್ ಇವತ್ತಿನ ಪರಿಸ್ಥಿತಿ ಕಾರಣ ಆಗಿರೋ ಹೆಣ್ಣುಮಗಳು ತುಂಬಾ ರಾಣಿ ತರ ಒಳಗೆ ಓಡಾಡ್ತಾ ಇದ್ದಾಳೆ ಅಂದಾಗ ಏನ್ ಹೇಳೋದು ವ್ಯವಸ್ಥೆ ಬಗ್ಗೆ? ನಿಜವಾಗ್ಲೂ ಅನುಭವಿಸ್ತಾ ಇರುವಂತ ಕುಟುಂಬ, ಒಂದು ವ್ಯಕ್ತಿ ಅಂದ್ರೆ ಅದು ದರ್ಶನ್ ಅವರು. ನಿಜವಾಗ್ಲೂ ಈ ಒಂದು ಕೇಸಲ್ಲಿ ತೀರಾ ಅನುಭವಿಸ್ತಾ ಇರುವಂತ ವ್ಯಕ್ತಿ ಅಂದ್ರೆ ದರ್ಶನ್ ಅವರು. ಬಟ್ ಎಲ್ಲಾನು ತಡ್ಕೊಂಡಿದ್ದಾರೆ. ಯಾವಾಗ ಇತ್ತೀಚೆಗೆ ಅವರು ಬೇಲ್ ಹಾಕ್ದೋಗು ಸಹ ನೆಕ್ಸ್ಟ್ ಇಯರ್ ತನಕ ಅದು ನಿಂತ್ಕೊಳ್ತು, ಇನ್ನಷ್ಟು ಕುಗ್ಗೋಗಿರ್ತಾರೆ. ಬಿಕಾಸ್ ನೀವೆಲ್ಲ ಫೋಟೋ ಇಲ್ಲಿ ವೈರಲ್ ಏನಾಯ್ತಲ್ಲ, ಅದೇ ಫೋಟೋ ಅನ್ಸುತ್ತೆ. ಬಿಕಾಸ್ ಬ್ಲೂ ಕಲರ್ ಟಿ ಶರ್ಟ್ ಹಾಕಿದ್ರು ಅವರು, ಅಲ್ಲೆಲ್ಲ ವೈಟ್ ಗಡ್ಡ. ನಾವು VC ಕೋರ್ಟಲ್ಲಿ ನೋಡಿದಂಥ ವ್ಯಕ್ತಿ. ನಮಗೆ ನೋಡಿ ಎಷ್ಟೋ ಜನ, ನಾನು ಹೇಳಿದ್ನಲ್ಲ ಅಲ್ಲಿ ನಮ್ಮ ದರ್ಶನ್ ಅಣ್ಣ ಅಭಿಮಾನಿಗಳು, ಇವನ್ ನಾನು ಅಷ್ಟೇ. ಅಭಿಮಾನಿ ಅನ್ನೋದಕ್ಕಿಂತ ಐ ರೆಸ್ಪೆಕ್ಟ್ ಹಿಮ್. ನಮಗೂ ಕೋಪ ಬರುತ್ತೆ, ಅವ್ರಿಗೂ ಕೋಪ ಬರುತ್ತೆ. ಈ ವಿಚಾರನ ಸಮರ್ಥನೆ ಅಲ್ಲ. ನಾನು ನೋಡಿ ಒಂದ್ ಹೇಳ್ತೀನಿ, ದರ್ಶನ್ ಅವರು ನಿಜವಾಗ್ಲೂ ಪ್ರಶ್ನೆ, ಟೆರರಿಸ್ಟ್ ಗಳಿಗೆ ಸಿಗ್ತಾ ಇರೋ ಫೆಸಿಲಿಟೀಸ್ ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ. ದರ್ಶನ್ ಅವರು ಒಳಗೆ ಹೋಗಿರೋದಕ್ಕೆ ಕಾರಣಕರ್ತರಾಗಿರೋ ಹೆಣ್ಣುಮಗಳು ರಾಣಿ ತರ ಓಡಾಡ್ತಾ ಇದ್ದಾರೆ. ಹಂಗಂತ ದರ್ಶನ್ ಅವ್ರಿಗೆ ಫೆಸಿಲಿಟೀಸ್ ಕೊಡಿ ಅನ್ನೋದು ಅಲ್ವೇ ಅಲ್ಲ. ಐ ರಿಪೀಟ್, ದರ್ಶನ್ ಅವರಿಗೆ ಫೆಸಿಲಿಟೀಸ್ ಸಿಗ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಉಳ್ದವ್ರಿಗೆಲ್ಲ ಯಾಕೆ ಹಿಂಗೆ, ಇವ್ರಿಗೆ ಮಾತ್ರ ಯಾಕೆ ಹಿಂಗೆ? ಪವಿತ್ರ ಗೌಡ ಅವರಿಗೆ ಕಾಲಿಗೊಂದು ಕೈಗೊಂದು ಹಾಲು ಬಿಸಿ ಮಾಡ್ಕೋಬರಕ್ ಒಬ್ರು ಅಂತೀರಾ ನೀವು? ನೀವೊಂದು ಮಾತು ಹೇಳಿದ್ರಿ, ಈಗ ಟೆರರಿಸ್ಟ್ ಕೂಡ ಅಂತ. ನಕ್ಸಲೈಟ್ಸ್ ಸರ್ಕಾರಕ್ಕೆ ಸರೆಂಡರ್ ಆಗಿದ್ರು ಗೊತ್ತಾ? ಅವರು ಸಹ ಎಷ್ಟು ಅಲಿತಾ ಇದಾರಂದ್ರೆ ಏನೂ ಇಲ್ಲ.